ನಮ್ಮಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಬಂಧುಗಳೇ ನಮ್ಮನ್ನು ಹಾಳು ಮಾಡ್ತತಿ ಅಂತಕ್ಕಂಥದಕ್ಕೆ ಇವತ್ತು ನಿಸ್ಸುಂಬ ಯಾರು ಅಂತಕ್ಕಿದ್ರೆ ಎಲ್ಲದರಲ್ಲಿ ನಾನು. ಈ ಸೂರ್ಯ ಹುಟ್ಟುದು ನನ್ನಿಂದ, ಗಿಡ ಮರ ಬೆಳೆದು ನನ್ನಿಂದ, ಜಗಕ್ಕೆ ಅನ್ನ ಹಾಕವ ನಾನು. ಮನ್ಯಾಗ ನಾವು ಅಂತಿರಿಲ್ಲ, ಸುಮ್ಮನೆ ಅದಿನೈತಿ ನೀವೆಲ್ಲ ಬದುಕೇರಿ ನನ್ನ ಪುಣ್ಯದಿಂದ ಇರ್ತಾರೆ. ಯಾರ ಪುಣ್ಯದಿಂದ ಯಾರು ಬದುಕುದಿಲ್ಲ. ನಾ ಬಹುತೇಕ ನಿಮ್ಗೆ ಹೇಳೀನಿ, 3 ಮಂದಿ ಹೆಣ್ಮಕ್ಳು ಅಪ್ಪಗ ಅಕ್ಕಿ ತಂದೆ 3 ಹೆಣ್ಮಕ್ಳನ್ನ ಕರೆಸಿದ. ಯಾರ ಪುಣ್ಯದಿಂದ ಆರಾಮದಿರಿ ನೀವು ಅಂತೇಳಿ? ಯಾರ ಪುಣ್ಯದಿಂದ ಆರಾಮದಿರಿ? ನಾವು ಪುಣ್ಯ ಸಂಗ್ರಹಣ ಮಾಡಕ್ ಬಂದಿದೀವಿ. ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯ ಮೃತ್ಯೋ ಸನ್ನಿತ ಕರ್ತವೋ ಧರ್ಮ ಸಂಗ್ರಹ. ಅವಾಗ ಏನಾಯ್ತು ಅಂತ ಕೇಳಿದ್ರ, ಮೊದಲಿನ ಮಗಳನ್ನ ಕರೆಸಿದ್ರು, ನಿನ್ನ ಪುಣ್ಯದಿಂದ ನಾ ಆರಾಮದೀನಿ ಯಪ್ಪ. 2ನೇ ಮಗಳು, ಯಪ್ಪ ನಿನ್ನ ಪುಣ್ಯದಿಂದ ಆರಾಮದೀನಿ. 3ನೇ ಮಗಳನ್ನ ಕರೆಸಿದ್ರು, ನೀ ಯಾರ ಪುಣ್ಯದಿಂದ ಆರಾಮದಿ? ನನ್ನ ಪ್ರಾರಬ್ಧಾನುಸಾರವಾಗಿ, ನನ್ನ ಭೋಗದನುಸಾರವಾಗಿ, ನನ್ನ ಹಣೆವಾರದ ಭೋಗದ ಕರ್ಮ ಧರ್ಮ ಅನುಸಾರವಾಗಿ ನಾನು ಆರಾಮದೀನಿ ಅಂದು ಹೊತ್ತಾಕಿ. ತಂದೆಗೆ ಸಿಟ್ಟು ಬಂದು ಬಿಡ್ತತ್. ಹೊತ್ತು ಹೊಂಡ್ಲಾಕ್ ಹೊರಗೆ ಹಾಕಿ ಬಿಡ್ರಿ, ಈಗ ಹೆಂಗ ಆರಾಮ ಇರ್ತಾಳ ನೋಡ್ತೀನಿ. ಹೊತ್ತು ಹೊಂಡುದ್ರ ಯಾವ ಸಿಗ್ತಾನ ಅವನಿಗೆ ಲಗ್ನ ಮಾಡಿಬಿಡ್ರಿ. ದ್ವಾರವಾಗಲ ತೆರೆದ್ರು. ಕೆಟ್ಟ ರೋಗ ಆಗಿರ್ತಕ್ಕಂಥ ಮನುಷ್ಯ ಬಂದು ಮಕ್ಕೊಂಡಿದ್ದ. ಅವನಿಗೆ ಕಟ್ರಿಕಿನಂದ್ರು. ಸಂತೋಷ ತಗೊಂಡಾಳಿಕೆ. ನೀವ್ ಅಂತೀರಿಲ್ಲ, ಪಾಲಿಗೆ ಬಂದು ಪ್ರಯಾಣ ಕಾಲ ಕೊಟ್ರ ಹೊಡಿದಿಲ್ರಿ ಅತ್ತ. ಫೋನ್ ಹಚ್ತೀರಿಲ್ ನೀವು? ಯವ್ವ ಹತ್ತಿ ಬಾಳ ಕಾಡ್ಲತ್ತಾಳ, ಗಂಡ ಸರಿಯಾಗಿ ನಡ್ಸೋಣ, ಬಂದ್ ಬಿಡ್ನಿಲ್ಲ, ನಾನ ಬಂದು ಬಿಡ್ತಾನ ಕಡೆ ಅಂತಿರ್ತೀರಿಲ್ಲ. ಎಲ್ಲಿ ಹೋಗೋರ್ದ್ರಿ? ಎಲ್ಲಿ ಹೋದ್ರಿ? ಅಲ್ಲಿ ಹೋಗ್ಬೇಕು. ಮನ್ಯಾಗ ಅಲ್ಲಿ ಇರತ್ತಾಳ ಆಕಿ ಸೊಸಿ. 8 ದಿವ್ಸ ಇಟ್ಕೋತೀನಿ. ನಿಮ್ ತಂಗಿ ನಿಮ್ ಮನ್ಯಾಗ ಹಚ್ಕೊಡ್ಲಾತ ಆಕಿ ಉಡ್ತಾಳಿಲ್ಲ. ನಿಮ್ ಮನ್ಯಾಗ ಇರು ಚಲೋನ ಆ ಮನ್ಯಾಗ ಇರು ಚಲೋ ಅಂತೀರಿ. ಅದಕ್ಕೆ ಗಂಡನ ಮನೆ ಗೌಡಿಕೆ ಅಂತ ಕರೀತಾರ. ಗಂಡನ ಮನೆಗೆ ಗೌಡಿಕೆ ಅಂತ ಕರೀತಾರ. ನೋಡಿರ್ಬೇಕ್ರ, 20 ವರ್ಷ ಆ ಮನ್ಯಾಗ ಹುಟ್ಟೇರಿ, ನಿಮ್ ಮನೆ ಅಂದಿರೇನು? ಅದಕ್ಕ 20 ವರ್ಷ ತವ್ರ ಮನೆ ಅಂದಿರಿ, ಇದು ನನ್ನ ಮನೆ ಅಂತಕ್ಕಂಥದ್ದು ಹೆಂಗ ಭಾವ ಬಂದತ್ತಿಲೆ? ಅದಕ್ಕೆ ನಾವು ತಿಳ್ಕೊಬೇಕು ಪುಣ್ಯಾತ್ಮರೇ, ನಾವ್ ಎಲ್ಲಿ ಇರ್ಬೇಕು ಅಂತಕ್ಕಂಥದನ್ನ. ಅವಾಗ ಆಕೆ ಬಂದದ ಸ್ವೀಕಾರ ಮಾಡಿಬಿಟ್ಲು. ಇದು ನನ್ನ ಭೋಗಕ್ಕೆ ಬಂದದ, ನಾ ಯಾಕೆ ಬಿಡ್ಲಿ? ಹೆಗಲ ಮೇಲೆ ಕೈ ಹಾಕೊಂಡು ಎಳ್ಕೊಂಡು ತಗೊಂಡು ಹಾಳಾಗ ಸಂಚಾರ ಗಂಡನನ್ನು ಎಳ್ಕೊಂಡು ಅವನೇ ನಿನ್ ಗಂಡತ್ತ ಲಗ್ನ ಒಪ್ಪಿಸ್ಬಿಟ್ರು. ತಾನು ಸ್ವೀಕಾರ ಮಾಡ್ಲು, ಇದು ನನ್ನ ಭೋಗಕ್ಕೆ ಬಂದತ್ತೆ, ನಾ ಯಾಕೆ ಬಿಡ್ಲಿ ಅಂದ್ರಾಕಿ. ನೋಡ್ಬೇಕ್ರ, ಬಾಳ ಮಂದಿ ಪರೀಕ್ಷೆದಾಗ ಫೇಲ್ ಆಗಾನ, ಗಂಡ ಜಗಳ ಮಾಡಾನ, ವಿಷ ಕುಡಿ, ಔಷಧ ತಗೋ, ನೇನ್ ಹಾಕೋ, ಏನೇನೋ ಮಾಡ್ತಿರ್ತಾರ. ರಮಣ ಮಹರ್ಷಿಗಳ ಕಡೆ ಒಬ್ಬ ಪುಣ್ಯಾತ್ಮ ಹೋಗಿದತ್ತ. ಏನು ಸಂಸಾರದಾಗ ಸುಖ ಇಲ್ರಿ, ಬಾಳ ತಲೆ ತಪ್ಪಾಗೈತಿ, ಒಟ್ಟು ಸತ್ತು ಬಿಡ್ಬೇಕತ್ ಹೊಂಟಿನಿ, ನಿಮ್ಮದಟ್ಟು ಆಶೀರ್ವಾದ ಬೇಕತ್ ಬೇಡ್ಲಕ್ ಬಂದಿನಿ ಅಂದತ್. ಅವ್ರ 1-2 ತಾಸು ಈ ಉಣ್ಣು ಎಲಿ ತಯಾರು ಮಾಡಿದ್ರತ್. 2 ತಾಸು ಕುಣಿಸ್ಕೊಂಡು ಕೂತ್ ಉಣ್ಣು ಎಲಿ ತಯಾರು ಮಾಡಿಸಿ ತಾವೇ ಮಾಡಿದ್ರಂತ. ಇದನ್ನ ಅವ್ನ ಕೈಯಾಗ ಕೊಟ್ರ, ಎತ್ತಮ್ಮ ಇದನ್ನ ಓದ್ ತಿಪ್ಪ್ಯಾಗ ಹಾಕಿ ಬಿಡು ಅಂದ್ರ. ಅವಂದತ್ತ, ಈಗ 2 ತಾಸು ಕೂತು ನೀವು ಈ ಎಲಿ ತಯಾರು ಮಾಡಿರಿ, ಮತ್ ಓದ್ ತಿಪ್ಪ್ಯಾಗ ಹೋಗಿದ್ರೆ ನಿಮ್ಮ ಸಮಯ ವ್ಯರ್ಥ ಆತಿಲ್ಲ, ನಿಮ್ ದುಡಿಮೆ ವ್ಯರ್ಥ ಆತಿಲ್ಲ, ಇಟ್ಟಂಗ ಬುದ್ಧಿ ಇಲ್ರಿ ನಿಮಗ ಅಂದ್ಬಿಟ್ಟ. ನಾ 2 ತಾಸು ಇಸ್ತ್ರಿ ಎಲಿ ತಯಾರು ಮಾಡಿದ ಬಳಕ ತಿಪ್ಪ್ಯಾಗ ಹೋಗಿದ್ರ ಇದು ಸಮಯ ವ್ಯರ್ಥ ಆತು, ಇಸ್ತ್ರಿ ಬಾದಾತಂತಿ. ಪರಮಾತ್ಮ ನಿನ್ನ ತಯಾರು ಮಾಡ್ಬೇಕಾರೆ ಎಷ್ಟು ವರ್ಷ ಗೊತ್ತಿ ಕೊಡದ, ಅವಂದು ಶ್ರಮ ವ್ಯರ್ಥ ಆಗ್ತದಿಲ್ಲ, ಹಿಂಗ ಸತ್ಯ ಅಂದ್ರತ್ತ ಕೇಳ್ತಾನ. ನಮ್ಮಲ್ಲಿ ವಿಚಾರ ಬೇಕಿಲ್ಲ. ತಾಳು ಸಲುವಾಗಿ ಪ್ರಪಂಚದಾಗ ತಾಳ್ಬೇಕು. ನೀನ್ ಅಕಸ್ಮಾತ್ ಸತ್ಯ ಅಂದ್ರ ಮತ್ ಹುಟ್ಟಿ ಬರ್ಬೇಕಾಗ್ತತಿ. ಇದು ಕಡಿ ಜನ್ಮ ಐತಿಲ್ಲ. ಹಂಗ ಹೆಣ್ಮಗಳು ಏನ್ ಮಾಡ್ಲು, ತನಗೇನು ಬಂದಿತ್ತಲ್ಲ ಸ್ವೀಕಾರ ಮಾಡ್ಕೊಂಡು. ಹೌದಿಲ್ಲ? ನೋಡ್ರಿ, ಹೆಣ್ಮಗಳಲ್ಲಿ ಎಷ್ಟು ಒಂದು ಒಳ್ಳೇದೈತಿ. ಈ ಗಂಡು ಮಗಗೆ ಏನಾರ ಆಯ್ತಂದ್ರೆ ಹೆಣ್ಮಗಳ ಹೆಂಗರಿ ಸ್ವೀಕಾರ ಮಾಡ್ಕೋತಾಳಿಲ್ರಿ. ಅದ ಹೆಣ್ಮಗಳು ಏನಾರ ಆದ್ರ ಇವ್ ಬ್ಯಾರೆ ಲೆಕ್ಕಕ್ಕೆ ಗಂಟು ಬಿಡ್ತಾನ. ರೋಗ ಆಗೈತಿ, ಏನ್ ಕೆಲಸ ಆಗಂಗ ಕಾಣೋದಿಲ್ಲ, ಮತ್ತೊಂದು ಮಾಡ್ಕೋಬೇಕಾಗೈತಿ ತರ ಅಂತಿರಿಲ್. ಆದ್ರೆ ಹೆಣ್ಮಗಳು ಎಂತದ ಬಂದ್ರು ಕೂಡ ಒಮ್ಮೆ ನನಗೆ ಶಿಕ್ಕನ ಇದೇ ದೈವಾತ್ ಹಾಕಿ ಕೂತಿರ್ತಾನ. ಹಿಂಗ ಕೂಡಿರ್ಬೇಕಾದ್ರೆ ನಮ್ಮ ಭಾರತ ನಾರಿಯರ ಇದಕ್ಕೊಂದು ಸೂತ್ರ ಅಂತ ಹೇಳ್ಕೊಂಡು ಬಂದಾರ. ಮಧ್ಯಾಹ್ನ ಬ್ಯಾಸಗಿ ಬಿಸಿಲ ಬಾವಿ ದಂಡಿ ಹೋಗಿ ಆ ಗಂಡನ ಕರ್ಕೊಂಡು ಹೋಗಿ ಪುಣ್ಯಾತ್ಮರು ಒಂದಿಷ್ಟು ನೀರು ಕುಡಿಸಿ ತೊಡಿ ಮೇಲೆ ತಗೊಂಡು ಆರೈಕೆ ಮಾಡ್ತೇವೆ. ದುರ್ದೈವಶಾತ್ ಏನಾಗಿತ್ತಂದ್ರ ಅವನು ಮೂಗಿನ ಒಂದೊಂದು ಹುಳ ಬರ್ತಿತ್ತು. ಅದನ್ನೇನ್ ಹಿಡಿದು ತೆಗೆದು ಹೊರಗೆ ಹೋಗೋದೊಳ ಎದ್ದ ಕೂತ ಸಟ್ಟತ್ ಹೋಗು ನಡಿ ನಂದು. ಎಲ್ಲಿ? ನಾನೊಬ್ಬ ರಾಜನ ಮಗನ, ನನ್ನ ರೋಗ ಎಲ್ಲಿ ಸುದ್ದಾಗ್ಲಿ ಎಲ್ಲರೂ ತೋರ್ಸ್ಯಾರ.
ಯಾರಿಗ ಕವಿಂದು ಶುದ್ಧ ಆಗ್ಲಿಲ್ಲ. ತಾಯಿ ತಂದೆಗೆ ಬ್ಯಾಸರ ಯಾಕಾಗೋದತ್, ಎಲ್ಲರೇ ಬಿದ್ದು ಸತ್ತು ಹೋಗ್ಬೇಕಂತ ನಾ ಹೊರಗೆ ಬಂದಿನಿ. ನೀನ್ ನನ್ನ ಪಾಲಿನ ಮೃತ್ಯು ದೇವತೆಯಾಗಿ ಬಂದಿದಿ, ನನಗೆ ಪುನರ್ಜನ್ಮವನ್ನು ಕೊಟ್ಟಿದೆ, ನಡಿ ಹೋಗೋಣ ತಿಳ್ಕೊಂಡು ಕರ್ಕೊಂಡು ಹೋಗಿಬಿಟ್ಟಂತ. ತಾಯಿ ತಂದೆಗೆ ಬಹಳ ಖುಷಿಯಾಗಿ ಬಿಡಿತು. ಆ ಹೆಣ್ಮಗಳನ್ನ ಮದುವೆ ಮಾಡಿ ತರಾಸ್ತಾರ. ಮುಂದೆ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾರ, ರಾಜ್ಯಕ್ಕೆ ಮುಂದೆ ಅಧಿಪತಿ ಮಾಡೋಣ. ಎಲ್ಲ ಕಡೆ ಡಂಗುರ ಸಾರ್ತಾರೆ. ಎಲ್ಲರೂ ಬಂದ ಪುಣ್ಯಾತ್ಮರ ಕಾಣಿಕೆ ಕೊಡ್ತಿದ್ರು, ಸನ್ಮಾನ ಮಾಡ್ತಿದ್ರು, ಹೋಗ್ತಿದ್ರು. ಈ ಅಪ್ಪಗೂ ಹೋಗಿತ್ತ ಸಂದೇಶ. ಇನ್ನೂ ದೊಡ್ಡ ಮನುಷ್ಯ ಅಳಿಯಾಗ ಹಾರ ಹಾಕಿ ಇಬ್ರಿಗೆ ಕಾಲು ಬೀಳಕ್ ಹೋಗ್ತಿದ್ದ. ಮಗಳು ಗಚ್ಚಿ ಕೈ ಹಿಡ್ಕೊಂಡ್ರತಪ್ಪ, ನನ್ನ ಪುಣ್ಯದಿಂದ ನನ್ನ ಕರ್ಮ ಧರ್ಮ ಅನುಸಾರವಾಗಿ ನಾನು ಇಲ್ಲಿ ಮಹಾರಾಣಿಯಾಗಿ ಅದೀನಿ, ನಿನ್ನ ಪುಣ್ಯ ಏನಿದ್ರಾಗ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಅದಕ್ಕೆ ದಯವಿಟ್ಟು ನಾವೇನ್ ತಿಳ್ಕೊಳ್ಳೋದೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾವ ರೊಕ್ಕ ಕೊಡ್ಲಿದ್ರೆ ಮಹಾರಾಜ್ ಮಠ ಹೆಂಗ್ ಕಟ್ತಾನು, ನಾವ ತಂದು ಕೊಡ್ಲಿದ್ರೆ ದಾಸೋಗಿ ಹೆಂಗ್ ನಡಿತೈತಿ, ಈ ಭ್ರಮೆ ಯಾರು ಇಟ್ಕೋಬೇಡ್ರಿ. ಆ ಸಮಯಕ್ಕೆ ಯಾರ್ಯಾರಿಗೆ ಏನ್ ಮಾಡ್ಬೇಕು ಪುಣ್ಯಾತ್ಮ. ಅತನಿ ಗಚ್ಚಿನ ಮಟ್ಟಕ್ಕೊಬ್ಬರು ಬಾನುಭಾವರು ಬಂದಿರತ್ ಪುಣ್ಯಾತ್ಮರ ಅಪ್ಪಗಳಿಗೆ. ನೀವೇನೋ ಬಹಳ ದಿವ್ಯ ಶಕ್ತಿ ಇದ್ದವ್ರು ಹೇಳ್ತೀರಿ, ಈ ಸಂದರ್ಭದಾಗ ನನಗೆ ಮಾವಿನಕಾಯಿ ಶೀಕ್ರ ನೀವು ಹೋಳಿಗೆ ಉಣ್ಬೇಕು ಅನಿಸೈತಿ ಅಂದ. ಆಯ್ತಪ್ಪ, ಕೈಕಾಲ್ ಮಗನ ಇದನ ಯಾರು ಪುಣ್ಯಾತ್ಮರೇ, ಒಬ್ರು ಮಹಾತ್ಮರು ಬಂದು ಕೇಳ್ತಾರ ಅದನ್ನ. ಮಹಾತ್ಮರ ಅವಾಗ ಇಲ್ರಿಪ್ಪ ಶಿವನಿಚ್ಛ ಪ್ರಾರಂಭ, ನೀವು ಮೊದಲ ಲಿಂಗಾರ್ಚನೆ ಮಾಡ್ಕೋಬರ್ರಿ. ಮಾಡಿದ ತಕ್ಷಣ ಆ ಸಂದರ್ಭದಾಗ ಪುಣ್ಯಾತ್ಮರೇ ಯಾರೋ ಒಬ್ರು ಮುಂಬೈದಿಂದ ಮಾವಿನಕಾಯಿ ಬಾಕ್ಸ ಕಳಿಸ್ಕೊಟ್ಟಿದ್ರು. ಒಬ್ರು ಯಾರೋ ಪುಣ್ಯಾತ್ಮರು ಹೋಳಿಗೆನ ಮಾಡಿ ತಗೊಂಡು ಮೊದಲು ಇವ್ರು ಲಿಂಗಾರ್ಚನೆ ಮುಗಿದ್ರೊಳಗಾಗಿ ಶಿವಯೋಗಿಗಳು ತಾಕತ್ ಏನು ಅಂತಕ್ಕಂಥದ್ದು ಅವಾಗ ಗೊತ್ತಾಯ್ತು. ಬಂದು ನಾವು ಅಂಥವ್ರ ಮಣ್ಣಿನ ಜನ್ಮ ತಾಳಿದ ಭೂಮಿಯಾಗ ನಾವು ಹುಟ್ಟಿದೀವಿ. ಶಿವಯೋಗಿಗಳು ಪುಣ್ಯಾತ್ಮರೇ ಅವ್ರ ಚರಿತ್ರೆ ನೀವೆಲ್ಲ ಒಂದ್ಸಲ ಕೇಳಿರಿ. ಎಂತ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ ಅವಾಗ ಪುಣ್ಯಾತ್ಮ ನಿಮ್ಮಲ್ಲಿ ಎಂತ ಶಕ್ತಿ ಐತಿ ಅಂತಕ್ಕಂಥ. ಇಷ್ಟೆಲ್ಲ ನೋಡಿದ್ರೆ ನಾವು ಉಣಿಸೀನಿ ಅಂತಕ್ಕಂಥ ವಿಚಾರಕ್ಕೂ ಬರ್ಲಿಲ್ಲ ಅವ್ರು. ಅದಕ್ಕ ಮನುಷ್ಯನಲ್ಲಿ ನನ್ನಿಂದ ನಡಿತೈತಿ, ಎಲ್ಲ ನನ್ನಿಂದ ಅಂತಕ್ಕಂಥದ್ದು ತೆಗೆದುಗಿಪ್ಪ ಅಂತ ಹೇಳ್ತಾರೆ. ಪುಣ್ಯಾತ್ಮರೇ, ನಿಮಗೆ ದೇವ್ರ ಇಟ್ಟೆಲ್ಲ ಮಠ ಕೊಟ್ಟಿದ್ಯವತ್ತು ನೀವಂತೀರಿ, ನಿಮಗೊಬ್ಬ ಅವರ ಕೊಟ್ಟು ಬಳಕ ತಂದು ಕೊಡೋರಲ್ಲ, ನಿಮ್ಗೆ ಕೊಡ್ಲಿರ ತಂದು ಕೊಡ್ತೀರ. ಅದಕ್ಕೆ ಬಂಧುಗಳೇ, ನಾವು ಬರಿತಾರಿಲ್ಲ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಹೊರವ ಬೇಡಂದ ಪಡಿಯಿಂದ ಅಂತ ಮಾತು ಬರೀತಾರೆ. ಅವ್ನು ಕೊಟ್ಟದ ಅವನಿಗೆ ಕೊಡೋದೈತೆಪ್ಪ. ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಎಲ್ಲವೂ ಅವಂದೈತೆಪ್ಪ. ಈ ಜಗತ್ತಿನಾಗ ನಮ್ದಂತಕ್ಕಂಥದ್ದೇನೈತಿ, ಸರ್ವಕ್ಕೂ ಕಾರಣೀಕರ್ತನಾಗಿರ್ತಕ್ಕಂಥ ಕರ್ತ ಅಂತ ಬರೀತಾರೆ. ಅಂತ ಕರ್ತ. ಅದಕ್ಕೆ ಇಲ್ಲಿ ಸುಂಬ ಯಾರು ಅಂತ ಕೇಳಿದ್ರ ಅಜ್ಞಾನ, ಭ್ರಾಂತಿ ಆಗೈತೆ. ಅವನು ಹೆಂಗ ಭ್ರಾಂತಿ ಆಗೈತಿ ಅಂದ್ರ, ಒಬ್ಬ ಪುಣ್ಯಾತ್ಮರ ವ್ಯಾಪಾರಿಗೆ ಶೆಡ್ಜಿ ಮನುಷ್ಯ ಕತ್ತಿ ಮೇಲೆ ಹೊಜ್ಜಿ ಹೊತ್ಕೊಂಡು ಹೋಗ್ತಿದ್ದತ್ತ. ಕತ್ತಿ ಮೇಲೆ 25 ಕತ್ತಿದ್ದತ್ತು. ಮೂರಿಶನ್ ಜಾಗಣ ಇಂಥ ಊರಿಗೆ ಬಂದ ಕತ್ತಿಯನ್ನ ಎಲ್ಲ ಗಂಟು ಇಳಿಸದ. ಮತ್ತದ ರಾತ್ರಿ ಕತ್ತಿಗಳು ಎಲ್ಲರೂ ಹೋಗ್ಬೇಕಾದ್ರ ಹೋಗ್ಬಿಡ್ತಾವ, ಕಾಲು ಕಟ್ಟಬೇಕಲ್ಲ ಅತ್ರ. ಕತ್ತಿ ಕಾಲು ಕಟ್ಲಿಲ್ಲ ಹೋಗ್ಬಿಡ್ತಾವ. ಇವು ಹಗ್ಗ ತಂದಿಲ್ಲಾಗಿದತ್ತ. ಹೆಂಗ್ ಮಾಡ್ಬೇಕು, ಒಂದು ತುಂಡು ಹಗ್ಗಿತ್ತತ್ತ. ಆ ಎಲ್ಲ ಕತ್ತಿ ಮುಂದೆ ಹೋಗಿ ಕುಂದ್ರವಂತ, ಕಟ್ಟಿದಂಗ ಮಾಡವಂತ. ಅದ ಹಗ್ಗ ತೊಗೊಂಡು ಮತ್ ಮುಂದೆ ಹೋಗಿ 25 ಕತ್ತಿ ಎಲ್ಲ ಹಿಂಗ್ ಕಟ್ಟಿದಂಗ ಮಾಡಿ ಆ ಕತ್ತಿಗಳನ್ನತ್ತ ಮಾಲಕ ಕಟ್ಟೆನು ಎಲ್ಲಿ ಹೋಗ್ಲಾಕ್ ಬರೋದಿಲ್ಲ, ಸುಮ್ಮ ಹೊತ್ತುದೇ ಆಗುತ್ತ, ಸುಮ್ಮ ನಿಂತಿದ್ದತ್ತಾವ. ಮುಂಜಾನೆ ಅದ್ ಮತ್ತೊಂದು ಹಗ್ಗ ತಗೊಂಡತ್ತ ಬಿಚ್ಚಿದಂಗ ಮಾಡ್ಕೋತ ಹೋದತ್ತ. ಅವಾಗ ಕತ್ತಿಗಳ ಮಾಲಕಿಗೆ ಹಗ್ಗ ಬಿಚ್ಚನು ನಡ್ರಿ ಹೋಗುನು ಅಂದತ್ತ. ನಮ್ಮದು ಹಂಗಾಗೈತಿಲ್ರಿ, ಭ್ರಾಂತಿ ಆಗ್ಯದ. ನಮ್ಮಿಂದ ನಡೆದದ, ನಮಗ್ ಬಂಧನ ಆಗ್ಯದ. ಆದಾಗ ನಮ್ಮಲ್ಲಿ ಇಂಥ ಅಜ್ಞಾನ ಮನೆ ಮಾಡೈತಿಲ್ರಿ. ಅದಕ್ಕೆ ಬಂಧುಗಳೇ, ಇದೆಲ್ಲ ಬಿಟ್ಟು ಜಗತ್ತಿನಾಗ ನಡೆಸ್ಲಾಕ ಒಬ್ಬ ಮಾನವ ಸಮರ್ಥ ಅದಾನ. ನಾವು ಆಟ ಮಾಡ್ಕೊಂತ ಹೋಗೋದೈತಿ ಅಂತಕ್ಕಂಥದ್ದು ನಮಗ ಗೊತ್ತಾಗ್ಬೇಕಾಗ್ತದ. ಅದಕ್ಕೆ ನಾನು ಅಹಂಕಾರ ಬಿಟ್ಟು, ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ನಾನು ಒಂದು ಮೆರೆಯುವುದಕ್ಕಿಂತ ನೀನು ಎಂದು ಗುರುವಿಗೆ ಶರಣ ಹೋಗುವಂತಕ್ಕಂಥ ಮಾತು ಬರೀತಾರ ಬಲ್ಲ. ನೀನು ಗುರುವಿಗೆ ಶರಣ ಹೋಗುವಂತಕ್ಕಂಥದ್ದು. ಅದಕ್ಕೆ ಬರೀತಾರ ಪುಣ್ಯಾತ್ಮರೇ, ನಾನೆಂಬ ಅಜ್ಞಾನ ಬಂದ ದೇಹ, ನಾನೆಂಬ ಬುದ್ಧಿ ಅಧಿಕ. ಇವೆಲ್ಲ ಏನ್ ಮಾಡ್ಯಾವತ್ತ ಕೇಳಿದ್ರ ನಮ್ಮಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಕರೀತಾರೆ. ಈ ಅಜ್ಞಾನದಿಂದ ನಾವೆಲ್ಲ ಪುಣ್ಯಾತ್ಮರ ಹಾನಿ ಆಗ್ಲತ್ತೆ. ಜ್ಞಾನಿ ಸಗುಣಿ ದಾನಿ ಎಂದ ಜನರು ಹೊಗಳುವರು ಅಂತಕ್ಕಂಥ ಮಾತು ಬರ್ತದೆ. ಈ ಹೊಗಳಿದಾಗ ನೀವು ಉಬ್ಬುತ್ತೀರಿಲ್ಲ, ಹೊಗಳಾಕ ಹತ್ತಿ ಅಂದ್ರೆ ಉಬ್ಬುತ್ತೀರಿಲ್ಲ ನೀವು. ಕರೆಯ ಜ್ಞಾನಿ ಏನು ಬರಿತಾನಂತ ಕೇಳಿದ್ರ, ಇನ್ನ ಒಬ್ಬ ವೈರಿ ಚಲೋ, ಕರೆ ಹೊಗಳವ್ರು ಬಹಳ ಕೆಟ್ಟ, ಹೊಗಳವ್ರು ಬಹಳ ಕೆಟ್ಟ ಅಂತಕ್ಕಂಥ ಮಾತುಗಳು.
ಅದಕ್ಕೆ ಬಸವಣ್ಣ ಬರದ ಹೊಗಳಿ ಹೊಗಳಿ ಎನ್ನ ಹೊನ್ನ ಸೂಲ ಕೇರಿಸದಿರು ಅಂತ. ನೀವ್ ಅಕಸ್ಮಾತ್ ನೋಡ ಸಾವ್ಕಾರ ನೀ ಹಂಗ ಅಂತಾವ್ ಇಂತಾವೆತ್ತ ಹೇಳ್ಬಿಡು, ನಿಂದೆಲ್ಲ ಖರ್ಚು ಅವ ನೋಡ್ಕೊಳಕ್ ಚಾಲು ಮಾಡಿಬಿಡ್ತಾನ. ಹೌದಿಲ್ಲ? ಚಾಲಾಕತ್ತಿಲ್ಲ, ನಡಿ ನಡಿ ಅಂತ ಹೋಗಿಬಿಡ್ನ ಕಡೆ ಧಾಬಾಕತ್ ಹೇಳಿ ಚಾಲಾಕತ್ತಿಲ್ಲ. ಅದಕ್ಕೆ ಹೊಗಳವ್ರ ಇನ್ನ ದೂರ ಇರ್ಬೇಕತ್ತ. ಅದಕ್ಕೆ ಬಸವಣ್ಣ ಹೇಳಿದ ಹೊಗಳಿ ಹೊಗಳಿ ಎನ್ನ ಹೊನ್ನ ಸೂಲ ಕೇರಿಸದಿರು ಅಂತ ಬರೀತಾರ. ಅದಕ್ಕೆ ಮನುಷ್ಯಾಗ ಏನಾಗೈತಿ ಅಂತ ಕೇಳಿದ್ರು, ಈ ಭೂಮಿ ಮೇಲೆ ನಾವೆಲ್ಲಾ ಪುಣ್ಯಾತ್ಮರಿ ಎಲ್ಲಾ ಬಿಟ್ಟಿರ್ಬೋದು, ದಾರ್ಯಾಗಿ ಸಿಕ್ಕಿರ್ತ ಸಂಪತ್ತು ನಂದಲ್ಲಿರ್ಬೋದು, ಅಹಂ ಬಿಟ್ಟು ಯಾವ ಇರ್ಲಕ್ಕ ಸಾಧ್ಯ ಇಲ್ಲ ಅಂತ ಬರೀತಾರ. ಗರ್ವ, ಆ ಗರ್ವ ಮಾತ್ರ ಯಾವ ಬಿಡ್ತಾನ ಅವ ಮಾತ್ರ ಪುಣ್ಯಾತ್ಮರೇ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಐತಿ. ನಾನು ಇಟ್ಟು ಚಲೋ ಪ್ರವಚನ ಹೇಳಾವಂತ ನನ್ನಲ್ಲಿ ಗರ್ವ ಬಂದತಿ, ಈಗ ಬರ್ತತಿಲ್ರಿ? ಬಂದ ಬಳಕ ಹಾನಿ ಆಗ್ತತಿ. ಈ ವೇದಿಕೆ ಮೇಲೆ ಕೂತು ಬಳಕ ಒಂದ್ ಯಾವ್ದೋ ದಿವ್ಯವಾದ ಶಕ್ತಿ ನುಡಿಸಾಕತೈತಿ ಅಂತ ಒಂದು ಅನುಭವ ನಿನ್ನಲ್ಲಿತ್ತಂದ್ರೆ ಪುಣ್ಯಾತ್ಮರೇ ನೀನು ಆ ದೇವನ ಕೃಪೆಗೆ ಪಾತ್ರ ಆಗ್ಲಿಕ್ಕೆ ಬರ್ತ. ಅದಕ್ಕೆ ವಿದ್ಯಾದ ಮದ, ಯೌವನ ಮದ, ರೂಪ ಮದ, ಹಣ ಮದ, ಧನ ಮದ, ಎಲ್ಲ ಮದಗಳು ಬರ್ತಾವ. ಅದಕ್ಕೆ ಯಾವುದಕ್ಕೂ ನಾನು ಸಂಬಂಧ ಇಲ್ಲ ಅಂತಕ್ಕಂಥದನ್ನ ಯಾವಾಗ ನಿನಗೆ ತಿಳಿತೈತಿ ಅಂತ ಕೇಳಿದ್ರ, ಈ ಶರೀರ ನಾನಲ್ಲಪ್ಪ, ಹುಟ್ಟಾವಲ್ಲ, ಸಾಯವಲ್ಲ, ಆತ್ಮ ಅಮರನಾಗಿದೀನಿ ಅಂತಕ್ಕಂಥದ್ದು ಯಾವಾಗ ನಿನಗೆ ಗೊತ್ತಾಗ್ತದ, ಇವೆಲ್ಲ ಬಾಧೆ ಸುಳ್ಳಾಗತ್ತೆ. ನೋಡ್ಬೇಕ ಯಾರ ಸಾಯವ್ರದ್ರಾಗ್ರಿ? ಶರೀರ ಸಾಯ್ತೈತಿ, ಹಂಗೆ ಹರಿತೈತಿ. ಅದಕ್ಕೆ ನಾನು ಅಂತಕ್ಕಂಥ ಅಹಂಕಾರದಿಂದ ಮನುಷ್ಯ ಹಾಳಾಗ್ತಾನ ಅನ್ನೋದಕ್ಕೆ ದೇವಿ ಏನ್ ಮಾಡ್ಯಾಳ, ನಾನು ಅಂತಕ್ಕಂಥ ಭ್ರಾಂತಿ ಮನುಷ್ಯನಿಗೆ ಅಜ್ಞಾನ ಮನೆ ಮಾಡೈತಿ. ಈ ಅಜ್ಞಾನವನ್ನು ತಗಸ್ಬೇಕಾದ್ರೆ ಜ್ಞಾನ ಅಂತಕ್ಕಂಥದ್ದು ಇವತ್ತೇನಾಗ್ಯಾಳ, ಗೌರಿ ಆಗಿಬಿಟ್ಟಾಳ. ಗೌರಿ ಅಂದ್ರೆ ಜ್ಞಾನ ಅಂತ ಪುಣ್ಯಾತ್ಮರೇ. ಎಲ್ಲದನ್ನ ಕಲ್ಮಶ ಎಲ್ಲ ಹೋಗಿದ ಬೆಳಕು, ಬೆಳಕು ಜ್ಯೋತಿ ಅಂತ ಕರೀತಾರಿಲ್ಲ. ಆ ದೇವಿ ಜಗತ್ತೆಲ್ಲ ಸಲುವಾಕತ್ತದ ಆಕಿ ಬೆಳಕಿನೊಳಗಂತಕ್ಕಂಥದ್ದು ಬರೀತಾರ. ಅದಕ್ಕೆ ನಾವು ಪುಣ್ಯಾತ್ಮರು ನಿಜವಾಗಿ ನಾವೇನ್ ತಿಳ್ಕೋಬೇಕು ಹೋಗಿದ್ರ, ನಾವೆಲ್ಲರೂ ಪುಣ್ಯಾತ್ಮರ ಜೀವನದೊಳಗ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮಿಂದ ಏನು ನಡೆದಿಲ್ಲ ಅಂತಕ್ಕಂಥದ್ದು ಯಾವಾಗ ನಿನ್ನಲ್ಲಿ ಆಲೋಚನೆ ಬರ್ತದ, ಅವಾಗ ಮಾತ್ರ ಪುಣ್ಯಾತ್ಮರು ನೀನು ಈ ಜಗತ್ತಿನಾಗ ಧನ್ಯನಾಗ್ಲಿಕ್ಕೆ ಬರ್ತತಿ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ನೋಡಿರ್ಬೇಕಾರ ಏನು ಅಂತ ಕೇಳಿದ್ರ, ಈ ಮಂಗ್ಯಗಳು ನೋಡಿರ್ಲಿ ನೀವು, ಮಂಗ್ಯಾನ ಎಲ್ಲಾರು ನೋಡಿರಿ ಬರ್ರಿ. ಅವು ಮಂಗ್ಯಗಳಂದ್ರೆ ಚಂಚಲತ್ ಕರಿತೀವಲ್ಲ ನಾವು, ಅವಕ್ಕೆ ಬುದ್ಧಿ ಇಲ್ಲದು ಅಂತ ಕರಿತೀರಿ. ಖರೆ ಅವು ಶಾಣೆ ಅದಾವ. ಯಾಕೆ ಶಾಣೆ ಅದಾವ್ರಿ? ಇದು ಒಂದ ಜಾಗದಾಗ ಕೂತ್ರ ಏನಾರ ಪಿತುರಿ ಆಗ್ತತಿ ಅಂತೇಳಿ ಒಂದ್ ಜಾಗ ಬಿಟ್ಟು ಹಂಗ ಹಾರಾಡ್ಕೊತಿರ್ತಾವ. ಈ ಮನುಷ್ಯ ಒಮ್ಮೆ ಹಿಡ್ಕೊಂಡು ಕೂತಂದ್ರೆ ಇವನ್ ಬಿಡಿಸ್ಬೇಕಾದ್ರೆ ದೊಡ್ಡ ಜಡಿ ತಿಳಿತೈತಿ. ಒಮ್ಮೆ ಹಿಡ್ಕೊಂಡು ಕೂತ ನಂದತ್ತೊಮ್ಮೆ ಹಿಡ್ಕೊಂಡು ಕೂತಂದ್ರ ಒಟ್ಟ ಬಿಡುದಿಲ್ಲ. ನಾ ಹೋತನ ಕರಿ ಅದನ್ನ ಬಿಡಂಗಿಲ್ಲ ತಿರ್ತಾನ. ನೀವ್ ಆದ ಬಳಿ ಹಿಡ್ಕೊಂಡ್ರ ಏನು ಮಾಡೋದಿಲ್ಲ. ಹಂಗ ಮಂಗ್ಯ ಏನ್ ಮಾಡಿದತ್ತ ಕೈದ್ರ ಪುಣ್ಯಾತ ಒಮ್ಮೆ ಮೀಟಿಂಗ್ ತಗೊಂಡೋಗ್ತಾವ. ಎಲ್ಲ ಮೀಟಿಂಗ್ ತಗೊಂಡ ಈ ಮಂಗಗಳಿಗೊಬ್ಬ ರಾಜನ ಆಯ್ಕೆ ಮಾಡೋಣಂದ್ರು ತಾವ. ರಾಜನ ಆಯ್ಕೆ ಮಾಡ್ಕೊಂಡು ಅವಾಗ ಹೆಂಗ ಆಯ್ಕೆ ಮಾಡುದು, ಈ ಆಕಾಶ ಎತ್ತರಕ್ಕೆ ಬಿದಿರು ಬೆಟ್ಟ ಬೆಳೆದದು. ಈ ತುತ್ತು ತುದಿ ಯಾವ ಏರಿ ಬರ್ತಾನಲ್ಲ ಅವ ಈ ಮಂಗಗಳಿಗೆ ರಾಜ ಅಂತ ಹೇಳಿಬಿಟ್ಟು ಎಲ್ಲ ಮಂಗ್ಯಗಳು ಗಡ್ಬಡಿ ಸೇರ್ಲಕ್ಕ ಚಾಲು ಮಾಡಿದವು. ನಾವೊಬ್ಬ ಸಣ್ಣವಾಗಿ ಸೇವಾ ಮಾಡ್ತಾನಂತ ಯಾರಲ್ಲಿ ಭಾವನೆ ಬರ್ಲಿಲ್ಲ. ಏನ್ ವಯಸ್ಸಾದದು ಗೊತ್ತಿ ಕುಡಿಯಾಕತ್ತಿದ್ದು, ತರುಣರು ಗೊತ್ತಿ ಕುಡಿಯತ್ತಿದ್ದು, ತುಸು ಏರೇರಿ ಕೆಳಗ್ ಬೀಳಾಕತ್ತು, ಗಾದ್ದಲ್ ಹಿಡಿದು ಬಿಡ್ತೀರಿ. ನಾವ್ ಯಾರ ಸಣ್ಣವರಾಗ್ಬೇಕಂತ ಅಂದಿದ್ವನ್ರಿ. ಮತ್ತೆ 1 ಕೋಟಿ ಐತ್ರಿ ಕಿಮ್ಮತ್ ಕಾರ್ ಗಾಡಿದ್ರಿ. 1 ಕೋಟಿ ಕೀಲಿ ಇಷ್ಟ ಇರ್ತೈತಿಲ್ರಿ ಅದಕ್ಕ. ಈ ಮೋಟರ್ ಸೈಕಲ್ ಮ್ಯಾಲ ಬಿದ್ರ ಮನುಷ್ಯ ಸಾಯ್ತಾನತ್ತೀರಿ ನೀವು. ಚಾವೆ ಬಿದ್ರ ಸಾಯ್ತೈತೇನ್ರಿ? ಕರಿ ಇಟ್ಟೈತಿ ಇಲ್ಲಿ ಚಾವೆ ಕೆಲಸ ಹೆಂಗ್ ಮಾಡ್ತದ? ಆ ಚಾವೆಲ್ ಅಂದ್ರೆ ಗಾಡಿನ ಬಂದ್ ಬಿಡ್ತೈತಿ ಅಂತೀರಿ. ಮತ್ ಸಾಣದಿದ್ದು ಪಾಡಂತೀರಿ, ದೊಡ್ಡದಿದ್ದು ಪಾಡಂತೀರಿ. ಅದಕ್ಕ ಜಗತ್ತಿನಾಗ ಪುಣ್ಯಾತ್ಮರೇ, ನಾವು ಪುಣ್ಯಾತ್ಮರೇ, ನೀನು ಅಂತಕ್ಕಂಥ ಗುಣ ನಮ್ಮಲ್ಲಿ ಬರ್ಬೇಕು. ನಾನು ಅಂತಕ್ಕಂಥದ್ದು ಬಿಟ್ಟು ನೀನು ಬಂದಾಗ ಜೀವನ ಉತ್ಸವ ಆಗುತ್ತದೆ ಅಂತ ಬರೀತಾರ. ಅದಕ್ಕ ಕೆಲವೊಂದು ಮಂಗ್ಯ ಕೆಳಗ್ ಬಂದು ಇನ್ನೊಂದು ಮಂಗ್ಯ ಏನಾಗಿತ್ತಂದ್ರ ಚಲೋ ಪ್ರಯತ್ನ ಮಾಡಿ ಅರ್ಧ ಏರಿತ್ರಿ. ಈ ಸುಮ್ ಕುಂದ್ರಲಿ ತೆಳಗಿನ ಮಂಗ್ಯ ಹವಾ ಹಾಕ್ಲಕತ್ತು ನೋಡಿ. ಹವಾ ಹಾಕ್ತಾರಲ್ಲ ನಮ್ಮಲ್ಲಿ, ಬಿಡ್ತ್ಯಾಕೋ ನಿಲ್ಲೆ, ಸುಮ್ ಬಿಡ್ತ್ಯಾಕ ಹಾಕ್ತಾರಿಲ್ಲ. ನೀ ಯಾಕೆ ಅನ್ಸರಿತಿ, ನೀ ಯಾಕೆ ಸೋಲ್ತಿ ಅಂತ ಹಾಕ್ತಾರಲ್ಲ ಕಿವ್ಯಾಗ. ಬದುಕಾಕ ಗಾಳಿ ಬೇಕ್ರಿ, ಬದುಕ ಹಾಳು ಮಾಡ್ಲಾಕ ಗಾಳಿ ಅಂತಾವ್ 2 ಮಾತು ಸಾಕತ್ತ. ಗಾಳಿಯಾಗ ಮಾತಿರ್ತಾವ್ರಲ್ಲ.
ನಿನ್ ಮಾಲಕ್ ಭಾಳ ಚಲೋ ಅದನ್ನ ಕರೆ, ಯಾಕೋ ಜರ ತೆಟ್ಟು ತೆಲಿ ಕೆರ್ಕೊಂಡ್ರ ಸಂಶಯ ಬತ್ತ ಹೆಣ್ತಿಗೆ, ಬರ್ಲಿ ಅವ್ ಸಂಜೆ ಮಾಡಿ ಎಲ್ಲಿದ ನೋಡ್ತಂತ ಅಂತಾರಿಲ್ಲ. ಇಟ್ಟ ಸುಮ್ಮಾಕಿ ಗೋಳಿ ಕೊಟ್ಟು ಹೋಗಿರ್ತಾಳ. ನಿನ್ನೆ ಅಲ್ಲಿ ಇಟ್ಟ ಅಂದ್ ಹೋಗ್ಲಕ್ ಮುಂದೆ ಅದನ್ನ ವಿಷಯ ಪೂರ್ಣ ಮಾಡ್ತಾರೆ ಇವ್ರು, ಮಾಡ್ತಾರಿಲ್ಲ. ಅದು ಸಂಶಯ ರೀ. ಗಾಳಿಯಾಗಿನ ಮಾತಂತಿರ್ಲೆ ನೀವಂತಿರಿಲ್ಲ, ಸೊಸಿ ಬರ್ತಾಳ ಸುಖ ತರ್ತಾಳ, ಗಾಳಿಯಾಗಿನ ಮಾತ. ಮದುವೆ ಆದ 3 ದಿನದ ಮೇಲೆ ಮಗ ಬ್ಯಾರಿ ಆಗಿ ಹೋದ ಅಂತಿರಿಲ್ಲ, ಗಾಳಿಯಾಗಿನ ಮಾತಾವುದಲ್ರಿ. ಹಂಗ ಗಾಳಿ ಮಾತು ನಿಮ್ಮ ಬದುಕಿ ಕೆಡಿಸ್ತತಿ, ಅದ್ರ ಕಡೆ ಗಮನ ಕೊಡ್ಬೇಡ್ರಿ. ಹಂಗೆ ಇವ್ರು ಗಾಳಿ ಮಾತು ಹಾವಾಕ್ಲಕತ್ತ ನೋಡು, ಒಳಗಂತಿರ್ತಾರ ವಾಯ್ಸರಾಕಿ ತಂದಿರೇನು ಪಂಪ್ ಹಂಗ ತಂದಿರಿ ಅಂತೇಳಿ ಹೊಡ್ಯಾಕತ್ತೇನಂತೇಳಿ. ಈ ಪಂಪ್ ಹವಾಕ ಅವ್ರನ್ನ ಬೆಣ್ಣು ಹತ್ತಿರಿ ನಿಮ್ ಹೊಡಿತ ಮ್ಯಾಲ ಬಿಡ್ತೀರ. ಇದನ್ನ ಪುಗ್ಗ ಎಬ್ಬಿಸಿ ಎಲ್ಲಿ ತಕ್ಕ ಹೋತತ್ರಿ ಅದು ಮ್ಯಾಲ ಸಿಗ್ಬೇಕದು ಜೋಡ್ನ ಸಿಗ್ಲದಾಗ ಅಲ್ಲೇ ಮ್ಯಾಲಿದ ಡಬ್ಬತ್ ಹೊಡಿತೈತ. ಈ ಮಂಗ್ಯ ಹಂಗಾಯ್ತ್ರಿ, ಏಸ್ಲಾಕತ್ರು. ಅದ್ರಾಗ ತಿಳಿದೊಂದು ಮಂಗ್ಯ ಹಿರಿಯ ಇತ್ತದು, ವಯಸ್ಸಾಗಿತ್ತು. ಏ ತಮ್ಮ, ಮುಟ್ಟಬೇಕಾದ ಜಾಗಕ್ಕೆ ಹೋಗಿ ಮುಟ್ಟಿದಿ, ಇನ್ನೊಂದ್ ಸ್ವಲ್ಪ ಉಳ್ದೈತಿ, ಇನ್ ಯಾರು ಮ್ಯಾಲ ಏರಿಲ್ಲ ಇಲ್ಲಿ, ನಾವೆಲ್ಲ ಇಳಿದು ಬಂದಿದೀವಿ, ನಾವು ಒಪ್ಪಗೊತ್ತೀವಿ ನೀನೇ ಮ್ಯಾಲ ದೊಡ್ಡವಪ್ಪ, ನೀನ್ ಬಿಟ್ಟು ಯಾರು ಇಲ್ಲತ್ತ. ಅದು ಸುಮ್ ಬರ್ಬೇಕಿಲ್ರಿ. ಅದರಲ್ಲಿ ಪುಣ್ಯಾತ್ಮರ ದುರಾಲೋಚನೆ ಬಂದು ಬಿಡ್ತತ್ ನೋಡ್ರಿ. ಅಕಸ್ಮಾತ್ ನಾ ತೆಳಗೆ ಇಳಿದ ಬಳಕ ಮತ್ತೆ ಅವ್ರ ಏರಿ ಮ್ಯಾಲ ತುದಿಗೆ ಹಾದಂದ್ರ ನಾ ಹೆಂಗ ರಾಜ ಆಗಲಕ್ ಬರ್ತತಿ? ಮತ್ತೆ ಯಾರಾಕ್ ಹತ್ತತ್ತ ಕಾಲಾನು ಬಿದಿರು ನಡಗಲಕ್ಕತ್ತೋತ್. ಇದ್ರ ಒಳಗ ಆ ಬಿದಿರಿ ಹೆಂಗ್ ವಜ್ಜೆ ಆಗಿತ್ತಂದ್ರ ಟೀಚರ್ ರೀ, ಬಿದಿರ್ ವಜ್ಜೆ ಹೆಂಗಾಗಿತ್ತಂದ್ರಿ, ನಾನು ಅಂತಕ್ಕಂಥ ಗಂಟು ವಜ್ಜೆ ಆಗಿ ಬಿಟ್ಟಿತ್ತತ್ ನೋಡ್ರಿ ಬಿದಿರಿಗೆ. ಆ ಮಂಗ್ಯನ ಒಳಗಿನ ಮ್ಯಾಲ ತುದಿಗೆ ಹೋಯ್ತತ್ರಿ, ತೆಳಗ ನೋಡಿತತ್ತ ಗರ್ಗಿರ್ ತಿರ್ಗಾಕತ್ತಿತ್ತ. ಈ ಭಾರ ತಡಿಲಾರ್ದ ಬಿದಿರಿನ ಚಂಡ ಮುರಿತತ್ತ ತೆಳಗ. ರಾಜಾಗಿ ಕೆಳಗ್ ಬರ್ಲಿಲ್ರಿ ಅದು ಮಂಗ್ಯ. ಗೊತ್ತೈತಿ ನಿಮ್ಗೆ ಏನಾಗಿ ಬತ್ತತ್? ಹೆಣ ಆಗಿ ಕೆಳಗ್ ಬತ್ತತ್. ಅದಕ್ಕ ನಾನು ಅಂತಕ್ಕಂಥದನ್ನ ಬಿಡ್ರಿಪ್ಪ. ನೀವು ಈ ಜಗತ್ತಿನಾಗ ಭಗವಂತ ಅದಕ್ಕೆ ಬಸವಣ್ಣ ಹೇಳಿದ, ಮುಗಿದ ಕೈ ಬಾಗಿದ ತಲೆಯಾಗ ಇರಿಸು ಕೂಡಲು ಸಂಗಮದೆ. ಅದಕ್ಕೆ ನಾನು ಅಂತಕ್ಕಂಥ ಅಜ್ಞಾನ ನಮ್ಮಲ್ಲಿ ಹೋತಂದ್ರ, ದುರಹಂಕಾರ ನಮ್ಮಲ್ಲಿ ಹೋತಂದ್ರ, ನಾ ಅಂದವ್ರು ಎಷ್ಟು ಮಂದಿ ಹೋಗ್ಯಾರ್ರಿ. ನಾ ಅಂದವ್ರದೆಲ್ಲ ಹೋಗ್ಯದ, ನೀ ಅಂದವ್ರದ್ದು ಮಾತ್ರ ಪೂಜೆಗೊಳ್ಳಾಕತ್ತಾವ. ಅರಮನೆಗಳೆಲ್ಲ ಹೋಗ್ಯಾವ, ಗುರುಮನಿ ಮಾತ್ರ ಉಳ್ದಾವ ಪುಣ್ಯಾತ್ಮರಿ. ಅದಕ್ಕ ಶಿವ ಮುರುಗೇಂದ್ರ ಅಪ್ಪಗಳಿಗೆ ಮಠದ ಅಧಿಕಾರ ಒಪ್ಸಾಕ ಬಂದ್ರತ್ತ, ನಾವಲ್ಲ ಅಂದ್ರತ್ತವ್ರು. ಈಗ ಅದ ಮಠದ ಅಧಿಕಾರ ಪಡಿಸಲಾಗಿ ಕೋಟ ಕಚೇರಿ ಅದು ಈ ಗದ್ದಲಕ್ಕೆ ಬಿದ್ದಿದತ್ತ. ನಾ ಲೋಕದೊಳಗ ನಿರಾವರಿಯಾಗಿ ತಿರುಗಬೇಕಂತ ಸಂಚಾರದಾಗ ಅದಿಲ್ಲಪ್ಪ, ನನಗೆ ಒಲ್ಲ ಅಂತಕ್ಕಂಥ ಮಾತು ಹೇಳ್ತಿರತ್ತ. ಒಲ್ಲ ಎಂತ ತ್ರಿಕಾಲ ಜ್ಞಾನ ಇದ್ರತ್ತ ಕೇಳಿದ್ರ, ಅಂಕ್ಲಿ ಅಡಿಯಪ್ಪ 700 ವರ್ಷ ಬದುಕಿದ ಅಂತವ್ರಿಗೆ ಮುರುಗೇಂದ್ರ ಶಿವಗಳು ಭೇಟಿ ಆಗ್ಲಕ್ ಹೋಗಿರತ್ತ. ದಾರಿ ತೆಪ್ಸಿ ನಡು ಹುಲಿ ಬಂದು ಬಿಡಿತತ್. ಆ ಶಿವಯೋಗಳಿರ್ತಕ್ಕಂಥ ಸಾತ್ವಿಕ ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರ ಜ್ಞಾನಕ್ಕೆ ಹುಲಿ ಬಂದು ಬಾಗಿ ದಾರಿಗೆ ಬಿಟ್ಟಿತ್ತಂತ. ಅಡಿಯಪ್ಪ ಅಜ್ಜಿ ಕೇಳಿದಂತ, ನನ್ನ ಕಡೆ ಬರೋದಲ್ಲ ಕರೆ ಹುಲಿ ತೋರ್ಸೈತಿ ಅಂತಕ್ಕಂಥ ಮಾತು ಹೇಳ್ತಾರೆ ಮುರುಗೇಂದ್ರ ಶಿವಯುಗಳು. ಅದಕ್ಕ ಅವ್ರ ಪುಣ್ಯಾತ್ಮರೇ ಒಂದು ಸಲನು ಬಸವಣ್ಣತ್ ಕರಿಲಿರತ್ತ, ಅಣ್ಣ ಅಂತ ಕರೆದಿರತ್ತ. ಯಾರೋ ಅವ್ರಿಗೆ ಬೆಳ್ಳಿ ಮಂಚ ಮಾಡಿ ತಗೊಂಡು ಬಂದಿರತ್ತ, ಆರಾಮ್ ವಿಶ್ರಾಂತಿ ತಗೋಲತ್ತಿ. ಅದಕ್ಕೆ ಪುಣ್ಯಾತ್ಮರೇ, ನಾನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡೇನೆನ್ನದರೂ ಲಿಂಗಕ್ಕೆ, ನೀಡಿದನೆನ್ನದರೂ ಜಂಗಮಕ್ಕೆ. ನಾ ಮಾಡೇನ ಅನ್ಲಕ್ ಹೋಗ್ಬೇಡಪ್ಪ. ನಿಮ್ಗೆ ಹೇಳೇನಿಲ್ಲ, ಸುಮ್ಮ ಮುದುಕಿ ಗಜರಿಕಾಯಿ ಹಿಡ್ಕೊಂಡು ಮ್ಯಾಲ ಹೊಂಟಿತ್ತಿಲ್ಲ ಮುದುಕಿ. ಈ ಮುದುಕಿ ಕಾಲ ಎಲ್ಲಾರು ಹಿಡ್ದಿರತ್ತ, ಈ ಮುದುಕಿ ಸ್ವರ್ಗಕ್ಕೆ ಹೊಂಟದ್, ನಾವ್ಯಾಕೆ ಹೋಗ್ಬಾರ್ದತ್? ಎಲ್ಲ ಏಕಾಗಿ ಬಿಡ್ತದ. ಯಾವ ಪುಣ್ಯಾತ್ಮ ಬಂದ್ ಇಂತ ಸರ್ ಅಂತವ್ರ ಇಟ್ಟೆಲ್ಲ ಮಂದಿ ಸ್ವರ್ಗಕ್ಕೆ ಹೊಂಟಾರ. ಅಂತ ಪುಣ್ಯದ ಕೆಲಸ ಯಾರು ಮಾಡ್ಯಾರೋ ಯಪ್ಪ, ನನ್ನ ಮುದುಕಿ ಮ್ಯಾಲ ಸುಮ್ಮಿರ್ಬೇಕಿಲ್ಲ, ನಾನಾ ಮಾಡಿನಂತ ಕೈ ಬಿಟ್ಟು ಬಿಡ್ತತೆ, ಎಲ್ಲಾರು ತೆಳಗ ಬಂದ್ಬಿಟ್ರು. ಹಂಗ ಮಾಡೇನ್ ಎಂಬುದು ಮನದಲ್ಲಿ ಮೂಡಿದ್ರೆ ಏಡಿಸುತ್ತ ಕಾಡಿತ್ತು ಅಂತಕ್ಕಂಥ ನಾವು ಮಾಡೇನ್ ಅನ್ನೋದು ಬೇಡಪ್ಪ. ಅದಕ್ಕೆ ಮಂಚ ತಗೊಂಬರ್ತಾನ ತಂದು ಕೊಡಪ್ಪ ಅಂದ್ರತ್. ಮಂದಿಗೆ ಕುಬದಲೈತತ್, ಏನೂ ಬಯಸಿಲ್ಲ. ಜೋಳಿಗ್ಯಾಗ ಒಂದು ದುಡ್ಡು ಬಂದದಕ್ಕೆ ಚೋಳ ಅಂದ್ರ ಶಿವಯೋಗಿಗಳು. ಮತ್ತಿನ್ನು ಮಂಚ ತಗೋತಾರಂದ್ರ ಏನು ಗಾದ್ದಲ್ ನೋಡ್ಬೇಕತ್ ಮಂದಿ ಬಂದಿತ್ತತ್. ಮಂಚಿಟ್ಟ ಅದ್ರ ಮ್ಯಾಲ ಬಸವಣ್ಣವ್ರ ವಚನ ಗ್ರಂಥಗಳಿಟ್ಟು ಸಾಷ್ಟಾಂಗ ಹಾಕಿ ಬಿಟ್ಟತ್ತ. ಪುಣ್ಯಾತ್ಮರೇ ನಮಸ್ಕಾರ. ಇದು ಪುಣ್ಯಾತ್ಮರೇ ವಿನಯ ಅಂತ ಕರೀತಾರ. ಅಂತ ವಿನಯ ನಮ್ಮಲ್ಲಿ ಬರ್ಬೇಕು, ನಮ್ಮಲ್ಲಿ ಗುಣಗಳು ನಮಗ್ ಬರ್ಬೇಕು. ಯಾಕ ಪುಣ್ಯಾತ್ಮನ ಮನೆಯೊಳಗೆ ತಾಗಿವಾಗಿ ನಡ್ರಿ ಹೇಳ್ತಾರಂದ್ರ, ಮನುಷ್ಯ ಶ್ರೀಬಂಧ ಕಾಲಕ್ಕೆ
ಶಿರವಾಗಿ ದುಡಿ ಗುರುವಿನಲ್ಲಿ ಅಂತಕ್ಕಂಥದ್ದು ಕರೀತಾರ. ಅದಕ್ಕೆ ಈ ಅಜ್ಞಾನ ಅಂತಕ್ಕಂಥದ್ದು ನಿಸುಂಬ ಮಹಾರಾಜ ನಾನು ಎಲ್ಲದರಲ್ಲಿ ನಾನು ಅಂತಕ್ಕಂಥದ್ದು ಅಹಂಕಾರವನ್ನ ಆ ತಾಯಿ ಏನ್ ಮಾಡ್ತಾಳಂತ ಕೇಳಿದ್ರ, ಈ ಜಗತ್ತು ನಿನ್ನಿಂದ ಏನೂ ನಡಿದಿಲ್ಲಪ್ಪ. ಯಾಕೆ ನಡಿದಿಲ್ಲ ಅಂತ ಕೇಳಿದ್ರ, ಈ ಶರೀರ ನೀ ಅಂದಿ ಅಂದ್ರ ಶರೀರ ಇದು ಇರು ಮನಿ ಇದ್ದಂಗ ಸ್ಥೂಲ ಶರೀರ. ಇನ್ನು ಸೂಕ್ಷ್ಮ ಶರೀರ ಅಂದಿರ ಅಂದ್ರ ನೀ ಉಟ್ಕೊಳ್ಳೋ ಹಂಗಿದ್ದಂಗ. ಕಾರಣ ಶರೀರ ಅಂದ್ರೆ ತಲೆ ಹಚ್ಚಗೊಂಡು ಗಂಧ ಇದ್ದಂಗ. ಮತ್ ಮೂರು ನೀ ಅಲ್ಲ ಅಂದ ಬಳಿಕ ನಾತನಿ ಯಾಕೆ ಬೆರೀತಿ ಅಂತಕ್ಕಂಥದನ್ನ ಆ ತಾಯಿ ತಿಳಿಸಿಕೊಟ್ಟಾಗ ಅಜ್ಞಾನ ಅಡಗುತ್ತದ, ಜ್ಞಾನ ಬೆಳಗುತ್ತದ. ಆ ಜ್ಞಾನದೊಳಗ ದೇವಿ 8 ದಿನಗಳ ಪರ್ಯಂತರವಾಗಿ ಅನಂತ ದೈತ್ಯರನ್ನ ಸಂಹಾರ ಮಾಡಿ ಕೊನೆಗೆ ಆ ಸತ್ಯವೇ ಪುಣ್ಯಾತ್ಮರೇ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅನ್ನುವಂಥದ ಅಜ್ಞಾನವನ್ನ ಅಳಿಸಿ ಹಂಗಲ್ ನಮ್ಮರು ಕೊನೆಗೆ ಹೇಳ್ಯಾರ, ಜ್ಞಾನ ಎಂಬುದೇ ನಿನ್ನ ರತ್ನ ಅಂತಕ್ಕಂಥ ಹೆಂಗ ತಿಳಿಸಿಕೊಟ್ಟಾರ. ಆ ಜ್ಞಾನ ಯಾವುದು ಅಂತಕ್ಕಿದ್ರೆ ನಿನ್ನ ಸ್ವರೂಪ ಜ್ಞಾನ ಅಂತಕ್ಕಂಥ ಮಾತ. ಅದಕ್ಕೆ ಪುಣ್ಯಾತ್ಮರೇ, ಈ ಲೋಕದೊಳಗ ನಿಂದ ನೀ ತಿಳಿದು ನೋಡ್ರ ಅನ್ಯ ದೇವರು ಯಾಕೆ ಬೇಕು ಅಂತಕ್ಕಂಥ ಮಾತು ಬರೀತಾರ. ನಿನ್ನನ್ನು ನೀ ತಿಳ್ಕೊಳ್ಳೋ ಸಲುವಾಗಿ ಈ ಪುರಾಣ ಪ್ರವಚನ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆಲ್ಲ ತಾಯಿಂದ್ರು ಬಹಳ ಜನ ಸೇರೇರಿ. ಒಟ್ಟಿನ ಮೇಲೆ ಇಲ್ಲಿ 6 ಗಂಟೆಗೆ ನಿಮ್ಮದು ನಾಳಿನ ಪುರಾಣ ಮುಗಿಬೇಕು. ಇವತ್ತು ದೈತ್ಯರೆಲ್ಲ ತೀರ್ಕೊಂಡ್ರು, ಎಲ್ಲ ಮುಗದಾರ. ಇನ್ನು ನಾಳಿನ ದಿವಸದ ಕೊನೆಯ ಅಧ್ಯಾಯ ಆಗ್ತದ. ಅದಕ್ಕೆ ಪುಣ್ಯಾತ್ಮರು ಬುಧವಾರ ದಿವಸ ಬೆಳಗ್ಗೆ ಮಧ್ಯಾಹ್ನ ದಿವಸ ನೀವು ಮತ್ತೆ ನಾಳೆ ಹೇಳ್ತಾನ ಅದನ್ನ